ಅನ್ನೋಂಥ ಅಪಾಯಕಾರಿ ವಸ್ತುಗಳನ್ನು ವಿಶೇಷ ಕಾಳಜಿ ತ್ಯಾಜ್ಯ ಅಂತ ಮಾಡಿದ್ದಾರೆ. ಅದನ್ನು ನೀವು ಸಪ್ರೇಟಾಗಿ ನಮ್ಮ ಡ್ರೈವರ್ಸ್ಗಳಿಗೆ ಹೇಳಿಕೊಟ್ರೆ ಅವರು ಸಪ್ರೇಟಾಗಿ ಇಸ್ಕೊಂಡು ಒಂದು ಡಬ್ಬಿಗೆ ಹಾಕೋತಾರೆ. ಸ್ಯಾನಿಟ್ರಿ ತ್ಯಾಜ್ಯ ಈಗ ಏನೋ ಇದೆ ಅಂದರೆ ಅಟ್ ಪ್ರೆಸೆಂಟು ಸ್ಯಾನಿಟ್ರಿ ತ್ಯಾಜ್ಯ ಈಗ ಕಾಮನ್ನಾಗಿ ಎಲ್ಲರ ಮನೇಲೂ ಉಪಯೋಗಿಸ್ತಾರೆ. ಡೈಪರ್ಸು, ಸ್ಯಾನಿಟ್ರಿ ಪ್ಯಾಡ್ಸು ಎಲ್ಲ ಗೊತ್ತಲ್ವಾ, ಎಲ್ಲರ ಮೇಲೂ ಉಪಯೋಗಿಸ್ತಾರಲ್ವಾ. ಅದನ್ನು ಸಪ್ರೇಟಾಗಿ ಕೊಡಬೇಕು. ಸಪ್ರೇಟಾಗಿ ಕೊಟ್ಟರೆ ನಾವು ಅದನ್ನು ಸಪ್ರೇಟಾಗಿ ಕಲೆಕ್ಟ್ ಮಾಡಿ ಅದನ್ನು ಸಪ್ರೇಟಾಗಿ ಅದನ್ನು ಡಿಸ್ಪೋಸಲ್ ಮಾಡ್ತೀವಿ. ಅದಕ್ಕೂ ಕೂಡ ನಾವು ಡಬ್ಬ ಇಟ್ಟಿದ್ದೀವಿ. ನೀವು ಅದನ್ನು ಕ್ಲೀನಾಗಿ ಒಂದು ನ್ಯೂಸ್ ಪೇಪರಲ್ಲಿ ಕ್ಲೀನಾಗಿ ಪ್ಯಾಕ್ ಮಾಡಿ ಕೊಡಬೇಕು. ನೆಕ್ಸ್ಟ್ ದಿನಗಳಲ್ಲಿ ಏನು ಸ್ಯಾನಿಟ್ರಿ ಪ್ಯಾಡು, ಡೈಪರ್ಸ್ಗಳನ್ನು ಫ್ಯಾಕ್ಟ್ರಿಯಲ್ಲಿ ಉತ್ಪಾದನೆ ಮಾಡಿದರೆ ಅವರೇ ಸಪ್ರೇಟಾಗಿ ಕವರ್ ಕೊಡೋಕ್ಕೂ ಕೂಡ 2026 ರೂಲ್ಸಲ್ಲಿ ಅವರಿಗೆ ಗೈಡ್ ಮಾಡಿದ್ದಾರೆ. ಅದನ್ನು ಡಿಸ್ಪೋಸಲ್ ಮಾಡೋಕ್ಕೆ ಅವರು ಎಷ್ಟು ಪ್ಯಾಡ್ ಅದರಲ್ಲಿ ಕೊಟ್ಟಿರ್ತಾರೆ ಪ್ಯಾಕಿಂಗಲ್ಲಿ, ಅಷ್ಟು ಪ್ಯಾಡು ಡಿಸ್ಪೋಸಲ್ ಮಾಡೋಕ್ಕೆ ಅಂತೇಳಿ ಒಂದು ಕವರು ಕೂಡ ಕೊಡ್ತಾರೆ. ನೆಕ್ಸ್ಟ್ ಈಗ ಬರ್ತಾರಂಥ ಮೋರ್ಗಳಲ್ಲೆಲ್ಲ ಪ್ಲಾಸ್ಟಿಕ್ ಕವರ್ನ ಬ್ಯಾನ್ ಮಾಡಿ ಪೇಪರ್ನ ಯೂಸ್ ಮಾಡ್ತಿದ್ದಾರೆ ಅಲ್ವಾ, ನೋಡಿದ್ದೀರಾ. ಮೊನ್ನೆ ನಾವು ಏರ್ಟೆಲ್ದು ಈ ವೈಫೈ ಹಾಕ್ಸೋಕ್ಕೆ ಅಂತ ಒಂದು ಕನೆಕ್ಷನ್ ತೊಗೊಳಕ್ಕೆ ಅಂತ ಹೋಗಿದ್ವು. ಅದರಲ್ಲೂ ಕೂಡ ಮ್ಯಾಂಡೇಟ್ರಿ ಮಾಡ್ಕೊಂಡಿದ್ದಾರೆ. ಅವರು ಎಲ್ಲ ಪ್ಯಾಕಿಂಗು ಕೂಡ ವಿತೌಟ್ ಪ್ಲಾಸ್ಟಿಕ್ಕಲ್ಲಿ ಪ್ಯಾಕಿಂಗ್ ಮಾಡ್ತಿದ್ದಾರೆ. ಎಲ್ಲ ಪೇಪರ್ ಯೂಸ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ರೀಸೈಕಲ್ ಐಟಮ್ನ ಏನು ನಾವು ಯೂಸ್ ಮಾಡ್ತೀವಿ ಅದನ್ನು ವಾಪಸ್ ಅವರೇ ತೊಗೋತಾರೆ. ವೈಫೈ ನಾವು ಕನೆಕ್ಷನ್ ತೊಗೋತಾ ಇದ್ದೀವಿ ಅಂದರೆ ಅದರಲ್ಲಿ ಎಲ್ಲ ಮೆನ್ಷನ್ ಮಾಡಿ ಕೊಟ್ಟಿದ್ದಾನೆ. ನೀವು ವಾಪಸ್ ಕೊಟ್ಟರೆ ವಾಪಸ್ ನಿಮ್ಮ ಫಂಡ್ ಏನು ಅಲ್ಲಿ ಇಟ್ಟಿರ್ತೀರೋ ಆ ಫಂಡ್ ವಾಪಸ್ ಕೊಡ್ತಾರೆ. ಗೊತ್ತಾ ನಿಮಗೆ? ಪ್ಲಾಸ್ಟಿಕ್ಕಲ್ಲಿ ಆರ್ಟ್ ಪ್ಲಾಸ್ಟಿಕ್ ಬರುತ್ತೆ, ಮಲ್ಟಿ ಲೇಯರ್ ಪ್ಲಾಸ್ಟಿಕ್ ಬರುತ್ತೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬರುತ್ತೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿದ್ದಾರೆ. ಯಾವಾಗ ಬ್ಯಾನ್ ಮಾಡಿದ್ದಾರೆ ಗೊತ್ತಾ ನಿಮಗೆ? ಸೈನ್ಸ್ ಪಾಠದಲ್ಲಿ ಇದೆ, 4th 5th ಏನೋ ಇರ್ಬೋದು ಅನಿಸುತ್ತೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕಲ್ಲಿ ಯಾವುದಂತ ಗೊತ್ತಾಯ್ತಾ? ಸಿಂಗಲ್ ಯೂಸ್ ಕ್ಯಾರಿ ಬ್ಯಾಗ್. ನೀವು ಹೋಗಿ ತರಕಾರಿ ಹಣ್ಣು ನೀವೇ ಏನಾದ್ರು ಒಪ್ಪ ಅಮ್ಮ ಏನಾದ್ರು ಕಾಸ್ಕೊಟ್ಬಿಟ್ಟು ಹೋಗಿ ಅರ್ಜೆಂಟಿಗೆ ಹೋಗಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಲ್ಲ ಹೋಗ್ತಿರಲ್ಲ, ಅದೇ ಸಿಂಗಲ್ ಯೂಸ್ ಕ್ಯಾರಿ ಬ್ಯಾಗ್ಸ್. ಅರ್ಜೆಂಟಿಗೆ ಫಂಕ್ಷನ್ಗೆ ತಗೊಂಡ್ಬಂದ್ಬಿಟ್ಟು ಥರ್ಮೋಕೋಲ್ ಪ್ಲೇಟ್ಸ್, ಕಪ್ಸ್ ಫಂಕ್ಷನಿಗೆ ತಗೊಂಡು ಹೋಗ್ತೀರಾ. ಕ್ಯಾನ್ಸರ್ ಎಲ್ಲಿಂದ ಬರುತ್ತೆ ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಕ್ಯಾನ್ಸರ್ ಎಲ್ಲಿಂದ ಬರುತ್ತೆ ಅಂದರೆ ನೀವು ಫಂಕ್ಷನಿಗೆ ಅರ್ಜೆಂಟಾಗಿ ತಗೊಂಡು ಹೋಗ್ಬಿಟ್ಟು ನಮ್ಮ ಮನೇಲಿ ಇವತ್ತು ನಾನ್ ವೆಜ್ಜು ಜನ ಬರ್ತಾರೆ, ಪ್ಲೇಟ್ ತೊಳೆಯೋಕ್ಕೆ ಕಷ್ಟ ಆಗುತ್ತೆ ಅಂತ ತಗೊಂಡು ಹೋಗ್ತಿರಲ್ಲ. ಥರ್ಮೋಕೋಲ್ ಪ್ಲೇಟ್ಸು, ಕಪ್ಪು, ವಾಟರ್ ಗ್ಲಾಸು ಇಂಥದ್ರಲ್ಲಿ ಅದರಲ್ಲಿ ಸಣ್ಣ ಕಣಗಳಿರ್ತವೆ. ಆ ಕಣಗಳು ನಮ್ಮ ಬಾಡಿ ಒಳಗಡೆ ಸೇರ್ಕೊಳ್ಳುತ್ತೆ. ಬಾಡಿ ಒಳಗಡೆ ಸೇರ್ಕೊಂಡಾಗ ಏನಾಗುತ್ತೆ, ಅದು ಕರಗಲ್ಲ, ಅದು ಒಂದು ಗೆಡ್ಡೆ ಆಗಿ ಪರಿವರ್ತನೆ ಆಗಿ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಎಲ್ಲಿಂದ ಬಂತು ಯಾರಿಗೂ ಗೊತ್ತಿಲ್ಲ. ನೀವು ಡೈಲಿ ಪಾರ್ಸಲ್ ತೊಗೊಂಡು ಹೋಗ್ತೀರಾ ಇಡ್ಲಿ ಅಲ್ವಾ, ಇಡ್ಲಿಯಲ್ಲಿ ಪ್ಲಾಸ್ಟಿಕ್ ಹಾಕೇ ಕೊಡೋದು ಅವರು. ಕೆಲವೊಂದು ಹೋಟ್ಲುಗಳಲ್ಲಿ ಬಾಳೆದೆಲೆ ಯೂಸ್ ಮಾಡ್ತಾರೆ, ಕೆಲವೊಂದು ಹೋಟ್ಲುಗಳಲ್ಲಿ ಪ್ಲಾಸ್ಟಿಕ್ ಹಾಕ್ತಾರೆ. ನಾವು ಸಿಲ್ವರ್ ಪೇಪರ್ ಯೂಸ್ ಮಾಡಿ ಅಂತ ಹೇಳಿದ್ರು ಕೂಡ ಅವ್ರು ಸಿಲ್ವರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದಾರೆ. ಯಾವ ಥರ ಅಂದರೆ ಸಿಲ್ವರ್ ಪೇಪರು ಪ್ಲಾಸ್ಟಿಕ್ ಕೋಟೆಡಲ್ಲಿ ಸಿಲ್ವರ್ ಮಿಕ್ಸ್ ಆಗಿರುತ್ತೆ. ಆ ಸಿಲ್ವರ್ ಪೇಪರ್ ಇಡ್ಲಿ ಮೇಲ್ಗಡೆನೆ ಬಂದ್ಬಿಟ್ಟಿರುತ್ತೆ. ಗೊತ್ತಾ ನಿಮಗೆ? ಅದನ್ನು ಕೂಡ ಯೂಸ್ ಮಾಡಬಾರ್ದು ಅಂತ ಈಗ ನಾವು ಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ. ಆದರೂ ಜನ ಕೇಳಲ್ಲ. ಅವರಿಗೆ ಎಷ್ಟೇ ಸರಿ ದಂಡ ಹಾಕಿದ್ರು ನಾವು ಪ್ಲಾಸ್ಟಿಕ್ಕಿಗೆ 70,000 ರೂಪಾಯಿ ದಂಡ ಹಾಕಿದ್ದೀವಿ ಇದುವರೆಗೂ. ಹೈಯೆಸ್ಟ್ 70,000 ದಂಡ ಹಾಕಿದ್ದೀವಿ. ಆದರೂ ಜನ ಕೇಳಲ್ಲ, ಅವ್ರು ಮಾಡ್ತಾನೆ ಇರ್ತಾರೆ. ಯಾವಾಗ ನಮಗೆ ಸ್ಟ್ರಿಕ್ಟ್ ಮಾಡ್ತಾರೆ ಅವಾಗ ಹೋಗಿ ನಾವು ಪೆನಲ್ಟಿ ಹಾಕ್ತಾನೆ ಇರ್ತೀವಿ. ಅದರಲ್ಲೂ ನಮಗೆ ಪೊಲಿಟಿಕಲ್ಲಾಗೂ ಇನ್ಫ್ಲೂಯೆನ್ಸ್ ಮಾಡಿ ಪೆನಲ್ಟಿ ಹಾಕೋದನ್ನ ತಪ್ಸೋಕ್ಕೆ ಭಾರಿ ಹಿಂಸೆ ಕೊಡ್ತಾರೆ. ಅದನ್ನು ಏನು ಮಾಡೋಂಗಿಲ್ಲ, ಆಗ್ತಾ ಇರ್ತೀವಿ. ಹಂಗಾಗಿ ನೀವೇನು ಮಾಡಬೇಕು ಅಂದರೆ ಮನೆಯಿಂದ ಬ್ಯಾಗ್ ತಗೊಂಡು ಹೋಗ್ಬೇಕು. ಬ್ಯಾಗ್ ತಗೊಂಡು ಹೋದ್ರೆ ಏನೋ ತೊಂದರೆ ಆಗುತ್ತಾ? ಇಲ್ಲ. ಈಗ ಹಳ್ಳಿಯಿಂದ ಬರ್ತೀರಾ, ಮನೇಲಿ ಏನೋ ಹೇಳಿರ್ತಾರೆ ತಗೋಬಾರೋ ಅಂತ, ನೀವು ತಗೋಬರಲ್ಲ. ತಗೋಬರ್ಬೇಕು ಅಂದರೆ ಏನು ಮಾಡಬೇಕು? ಕವರ್ ಬೇಕು ಅಲ್ವಾ. ಮನೆಯಿಂದ ಬ್ಯಾಗ್ ತಗೊಂಬಂದು ನಾವು ಯಾವುದನ್ನು ಬ್ಯಾನ್ ಮಾಡಿದ್ದೀವಿ ಅಂದರೆ ಕಟ್ಟೋ ಕವರ್ನ ಬ್ಯಾನ್ ಮಾಡಿಲ್ಲ. ಕಟ್ಟೋ ಕವರಲ್ಲಿ ಥಿಕ್ನೆಸ್ ಮಾತ್ರ ಮೇಂಟೈನ್ ಮಾಡಿ ಅಂತ ಹೇಳಿದ್ವಿ. ಹ್ಯಾಂಡ್ ಬ್ಯಾಗ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನು ಕ್ಯಾರಿ ಬ್ಯಾಗ್ಗಳು ಬರ್ತಿದ್ದಾವೆ ಅದನ್ನು ಮಾತ್ರ ಬ್ಯಾನ್ ಮಾಡಿದ್ದೀವಿ. ದಯಮಾಡಿ ಯಾರು ತೊಗೊಂಡೋಗ್ಬೇಡಿ. ನೆಕ್ಸ್ಟ್ ಫ್ಯೂಚರ್ ಡೇಸಲ್ಲಿ ಯಾರು ಇಟ್ಕೊಂಡು ಹೋಗ್ತಾರೆ ಅವ್ರಿಗೂ ಪೆನಲ್ಟಿ ಹಾಕ್ತೀವಿ. ಗೊತ್ತಾಗ್ತಿದೆಯಾ? ಪ್ಲಾಸ್ಟಿಕ್ ಕರಗಕ್ಕೆ ಯಾವುದೇ ತರಹದ ಕೆಮಿಕಲ್ ಇಲ್ಲ. ಇದು ಒಂದು ಸರಿ ಭೂಮಿಗೆ ಹೋದರೆ ಪ್ಲಾಸ್ಟಿಕ್ಕು 100 years ಬೇಕು ಕರಗಕ್ಕೆ. ಎಷ್ಟು ವರ್ಷ ಬೇಕು?
ನಾವು 100 ಇಯರ್ಸ್ ತನಕ ನಾವು ಇರ್ತೀವ? 60 ಇಯರ್ಸ್ ಮ್ಯಾಕ್ಸಿಮಮ್ ಅಂದರೆ ಈಗ ಪ್ರೆಸೆಂಟ್ ಇರೋ ಫುಡ್ಡಿಗೆ 60 ಇಯರ್ಸ್ ಇದ್ದರೆ ಹೆಚ್ಚು. ನೆಕ್ಸ್ಟ್ ಫ್ಯೂಚರಿಗೆ, ನೆಕ್ಸ್ಟ್ ಜನ್ರೇಷನ್ನಿಗೆ ನಾವು ಅವರಿಗೆ ಇನ್ನು ನಾವು ಈ ಪ್ಲಾಸ್ಟಿಕ್ ಯೂಸ್ ಮಾಡ್ತಾನೆ ಇದ್ದರೆ ನೆಕ್ಸ್ಟ್ ಜನ್ರೇಷನ್ನು 50 ಇಯರ್ಸು 40 ಇಯರ್ಸು ಆಗ್ಬೋದು ಅಲ್ವಾ? ಅದಕ್ಕೆ ಏನು ಮಾಡಬೇಕು? ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು. ಈಗ 2026 ಆ್ಯಕ್ಟ್ ಏನು ಹೇಳುತ್ತೆ, ಹಿಂದೆ ಏನಿತ್ತು, ಈಗೇನಾಯಿತು, ಮುಂದೆ ಏನಾಗುತ್ತೆ ಎಲ್ಲ ಗೊತ್ತಾಯಿತು. ಆಯಿತು, ಸರಿ. ನೀವು ಮೂಲತಃ ಮನೆಯಿಂದ ಈ ಮಾಹಿತಿ ತೊಗೊಂಡಿರೋ ಪ್ರಕಾರ ನಾನು ಹೇಳ್ತಿರೋದು ಸಿಟಿಲಿ ವಾತಾವರಣದಲ್ಲಿ ಇರೋರು. ಸೊ ನೀವು ಏನು ಮಾಡ್ಬೋದು? ಆಯಿತು, ಹಳ್ಳಿ ವಾತಾವರಣದಲ್ಲಿ ಏನು ಬಲ್ಕ್ ವೇಸ್ಟಲ್ಲಿ ಡೈರೆಕ್ಟಾಗಿ ಕೊಡ್ತಾ ಇರ್ತಾರೆ. ಸೊ ಅಲ್ಲಿ ಮಾಹಿತಿ ನೀವು ಹೇಳಕ್ಕೆ ಹೋದರೆ ಇವ್ರು ಯಾರು ಮಕ್ಕಳು ನೀವು ಸ್ಕೂಲ್ ಕಲಿಯೋ ಅಂತ ಹೇಳ್ತಾರೆ. ಸೊ ಅದು ಸೆಕೆಂಡರಿ. ನಾನು ಹೇಳ್ತಾರೆ ಟೌನಲ್ಲಿ ಇರೋರು. ಸೊ ಏನು ಮಾಡ್ತೀರಾ? ಬೇಸಿಕ್ ನಿಮ್ಮ ಮನೆ ಹತ್ರ ಗಾಡಿ ಬರುತ್ತೆ, ಏನು ಮಾಡ್ತಾರೆ ಹೇಳ್ರಪ್ಪ, ನಿಮ್ಗೆ ಏನೇನು ಹೇಳಿ. ಅದನ್ನ ತೆಗಿಬೇಕಾದ್ರೆ ಹೇಳಿ, ಪರವಾಗಿಲ್ಲ. ಇಂಗ್ಲೀಷ್ ಮೇಲೆ ಬರೋದಿಲ್ಲ, ಮಾಸ್ಟರ್. ಬಟ್ ನಿಮ್ಮ ಮಕ್ಕಳು ಸೆನ್ಸಿಟಿವ್ ಅಂತ ಸ್ಕೂಲ್ ಹಾಕೊಂಡಿದ್ರೆ ಸೊ ಅದು ನಮಗೆ ಕಾಮನ್ ಆಯ್ತು, ಏನು ಸಮಸ್ಯೆ ಇಲ್ಲ. ಸರ್ 4 ಟೈಪ್ಸ್ ಮಾಡಿ ಕೊಡ್ತೀವಿ. 4 ಟೈಪ್ಸ್ ಯಾವ ಸರ? ಸರ್ ಹೊಸ ಒಣ ಕಸ, ಹಸಿ ಕಸ ಮತ್ತು ಇಂಜೆಕ್ಷನ್ಸ್, ಸ್ಯಾನಿಟೈಸರ್, ಕ್ಲಾಸಸ್. ಸರಿ, ಓಕೆ ಓಕೆ. ಈಗ ನೀನು ಅದನ್ನು ಮಾತನ್ನ ಕೈ ಮಾಡಿಲ್ಲ, ಇಂಗ್ಲೀಷ್ ಸ್ಕೂಲಲ್ಲಿ ಹೇಳ್ತೀನಿ, ಸಿಂಪಲ್ ಇದೆ. ಸೊ ಏನಿಲ್ಲ, ನಿಮ್ಮ ಮಾಡ್ತಿರ್ತಿಲ್ಲ, ಬಾಕ್ಸ್ ಬಂದಿರಲ್ಲ, ಇಷ್ಟೇ ನಾನು ಇದ್ದಾಗೆ. ಸೊ ಏನು ಹೇಳಬೇಕು, ಎಷ್ಟು ನೀವು ದಯವಿಟ್ಟು ಅದು ಮಕ್ಕಳು ಕೊಡ್ತಾರೆ, ಅಷ್ಟೊಂದು ಓಟ್ ಆಗಲ್ಲ. ಎಷ್ಟು ದಿನ ಹಸಿ ಕಸ ಮತ್ತು ಒಣ ಕಸ ಎರಡು. ಆ ಹಸಿ ಕಸದಲ್ಲಿ ಏನೋ ಒಣ ಕಸಕ್ಕೆ ಏನೋ ಒಂದು ಪ್ಲಾಸ್ಟಿಕ್ ಚಾಕ್ಲೇಟ್ ತೊಗೊಳ್ಳೋದು, ಈಗ ತಿನ್ನೋ ಚಾಕ್ಲೇಟ್ ತೊಗೊಳೋದು. ಸೊ ನೀವು ತಂದಿರೋದು ಇನ್ನೊಂದು ಯಾವುದೋ ಮ್ಯಾಗಿ ಪ್ಯಾಕೆಟ್ ತೊಗೊಳ್ಳೋದು, ಇವು ಇದ್ದರೆ ಅಂಥವಿದ್ದರೆ ಜಸ್ಟ್ ಅವನ ಸೈಡಿಗೆ ಡ್ರೈ ವೇಸ್ಟಲ್ಲಿ ಹಾಕಿ ಹಸಿ ಕಸ ಮಾತ್ರ ಸಪ್ರೇಟಾಗಿ ಕೊಡಿ. ಇನ್ನೂ ಅಷ್ಟೊಂದು ಮುಂದೆ ಬಾಟ್ಲ್ ಗಿಟ್ಲಿ ಇದ್ದರೆ ಅದನ್ನು ಸಪ್ರೇಟಾಗಿ ಡ್ರೈ ವೇಸ್ಟಿಗೆ ಕೊಟ್ಟರೆ. ಸೊ ಸದ್ಯಕ್ಕೆ ನೀವು ಬೇಸಿಕ್ಕು ನಾನು ಹೇಳ್ತಿರೋದು, ನಾವು ಇಷ್ಟು ವರ್ಷ ಈಗ 11 ವರ್ಷದಿಂದ ನಾವು ಟ್ರೈ ಮಾಡ್ತಿದ್ವಿ. ಇನ್ನೂ ಜನಗಳಿಗೆ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನಾವು ಮಾಡ್ತಿರೋ ಉದ್ದೇಶ ಇಷ್ಟು ಕೋಟಿ ಗಂಟೆ ಖರ್ಚು ಮಾಡ್ತಿರೋದು, ಕೋಟಿ ಗಂಟೆ ಖರ್ಚು ಮಾಡ್ತಿರೋದು ಯಾರಿಂದಲ್ಲ, ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅಮ್ಮ, ನಾನು ಮನೆಯಿಂದ ನಮ್ಮ ಮಕ್ಕಳಿಗೆ ಏನಾದರೂ ಸ್ಕೂಲ್ ಫೀಸ್ ಕಟ್ತೀವಿ ಅಂದರೆ ಸೊ ಕಟ್ಟೋದ್ರಲ್ಲಿ ಇಷ್ಟು 50% ಬೇಡ 20% ನಾವು ಉಳಿಸ್ಬೇಕಾಗುತ್ತೆ. ಸೊ ನಿಮ್ಮ ಮಕ್ಕಳು, ನಿಮ್ಮ ಅಪ್ಪ ಅಮ್ಮ ಕಷ್ಟ ಏನಂತ ಗೊತ್ತಿರುತ್ತೆ. ಟ್ಯಾಕ್ಸ್ ಬರ್ತಿರೋದು ಎಲ್ಲರೂ ಬರ್ತಾರೆ, ಅದು ನಿಮ್ಮ ಪೇರೆಂಟ್ ನಮಗೆ ಸ್ಯಾಲ್ರಿ ಕೊಡ್ತಿರೋದು, ನಮ್ಮ ಗಾಡಿಗೆ ಡೀಸೆಲ್ ಹಾಕ್ತಿರೋದು, ಗಾಡಿ ರಿಪೇರಿ ಮಾಡೋದು. ಸೊ ಪ್ರತಿಯೊಂದು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಕಟ್ತಾರಲ್ಲ ಟ್ಯಾಕ್ಸ್ಗಳು, ಅದರಿಂದನೇ. ಯಾಕೆ ಈ ಟ್ಯಾಕ್ಸ್ ಕಡಿಮೆ ಮಾಡ್ಬೇಕಂದ್ರೆ ಮಾಡಲ್ಲ. ಯಾಕೆ ಮಾಡಲ್ಲ? ಟ್ಯಾಕ್ಸ್ ಯಾಕೆ ಹೊರೆ ಬೀಳ್ತಾ ಇದೆ? ಸೊ ಜಗಳ ಆಡ್ತಾರೆ. ಏಪ್ರಿಲ್ ಮೇ ತಿಂಗಳಲ್ಲಿ ಸರ್ 5% ಜಾಸ್ತಿ ಆಯಿತು. ಯಾಕೆ ಜಾಸ್ತಿ ಆಯಿತು? ಎಲ್ಲಿಂದ ಕಟ್ಟ ನಾವು ಅಂತ ಬಂದು ನಾವು ಪೇರೆಂಟ್ಸ್ಗಳು ನಿಮ್ಮ ಹತ್ರ ಸಾರ್ವಜನಿಕರು ಬಂದು ನಮ್ಮಲ್ಲಿ ಕೇಳ್ತಾ ಇರ್ತಾರೆ. ಆದರೆ ಅವ್ರಿಗೆ ಈ ಮೂಲದ ಉದ್ದೇಶ ಏನಂತಂದರೆ, ಸೊ ನಿಮ್ಮ ಮನೆಯಿಂದ ಯಾರು ಮಾಡಿಕೊಡ್ತಲ್ಲ, ಅದು ಎಷ್ಟು ಜನಕ್ಕೆ ನಾವು ಅವೇರ್ನೆಸ್ ಕೊಡ್ತೀವಿ. ಐಸಿ ಆ್ಯಕ್ಟಿವಿಟಿಗೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಸೊ ಅವರು ಪ್ರತಿ ವಾರ್ಡ್ಗಳಲ್ಲಿ, ಪ್ರತಿ ಮನೆಗಳಲ್ಲಿ ಕಮ್ಯುನಿಟಿ ಮೊಬೈಲ್ ಕೊಡ್ತಾರೆ. ಸೊ ಅವ್ರಿಗೂ ಸ್ಯಾಲ್ರಿ ಕೊಡ್ತಿದ್ವಿ. ಇವೆಲ್ಲ ಇಲ್ಲಿಂದ ಯಾಕೆ ಜಾಸ್ತಿ ಆಗ್ತಾ ಹೋಗುತ್ತೆ? ಟ್ಯಾಕ್ಸ್ ಯಾಕೆ ಜಾಸ್ತಿ ಆಗುತ್ತೆ? ಸೊ ಇಲ್ಲಿ ಮನೆಯಿಂದ ಸಗ್ರಿಗೇಷನ್ ಮಾಡ್ಕೊಳಕ್ಕಾಗ್ತಲ್ಲ, ಮಾಡ್ಕೊಳ್ಳಿಲ್ಲ ಅನಿವಾರ್ಯತೆ. ಈಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಟ್ಯಾಕ್ಸ್ ಜಾಸ್ತಿ ಆಗ್ತಿರೋ, ಇನ್ನೊಂದು ಮಿಷಿನರಿ ಪರ್ಚೇಸ್ ಮಾಡ್ತಿರೋ, ಇನ್ನೊಂದು ಒಬ್ಬೇ ಮ್ಯಾನುವಲ್ ಜಾಸ್ತಿ ಮಾಡ್ತಿರೋ. ಸೊ ಅದು ಯಾವುದೂ ಕೇಳಲ್ಲ ನಮಗೇನು. ಸೊ ನಮಗೆ ಸಗ್ರಿಗೇಷನ್ ಆಗಬೇಕು, ಕಸ ಜಾಸ್ತಿ ಉತ್ಪತ್ತಿ ಆಗಬಾರ್ದು. ಕಸ ಮೂಲತಃ ಅಲ್ಲೇ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಕೊಡಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಕೇಳಿದಂಗೆಲ್ಲ ದುಡ್ಡು ಕೊಟ್ಟರು, ಕೋಟಿ ಗಂಟೆ ಕೊಟ್ಟಿದೆ. ಸೊ ನಮ್ಮ ಭಾರತ ಸರ್ಕಾರ ಒಂದೇ ಅಲ್ಲ, ಕರ್ನಾಟಕ ಒಂದೇ ಅಲ್ಲ, ಇಡೀ ಭಾರತ ಸರ್ಕಾರ ನಮ್ಮ ಇಡೀ ಇಂಡಿಯಾದಲ್ಲಿ ಎಲ್ಲಿ ಮೋದಿ ಅವರು ನೋಡ್ತಿದ್ದೀರಾ. ಸೊ ಒಬ್ಬ ಪ್ರಧಾನಮಂತ್ರಿ ಸ್ವಚ್ಛತೆ ಬಗ್ಗೆ ಯಾಕೆ ಸ್ಕೀಮ್ ತಂದರು ಅಂದರೆ, ಸೊ ಇದು ಸ್ವಚ್ಛ ಭಾರತ್ ಮಿಷನ್ ತಂದು ಉದ್ದೇಶ ಶೌಚಾಲಯದ ಬಗ್ಗೆ ತಂತು, ಕ್ಲೀನಿಂಗ್ ತಂತು, ಆಮೇಲೆ ಹೈಸ್ಕೂಲ್ಗಳಲ್ಲೆಲ್ಲ ಕಾರ್ಯಕ್ರಮ ಆಯೋಜಿಸ್ಕೊಂಡ್ಬಂತು. ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಗೊತ್ತಾಗಲಿ ಅಂತ, ಪ್ರತಿಯೊಬ್ಬ ಪಬ್ಲಿಕ್ಕಿಗೂ ಗೊತ್ತಾಗಬೇಕು ಅಂತ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ ಉದ್ದೇಶ. ಸೊ ಸ್ವಚ್ಛತೆ ಮೀನ್ಸ್ ಇದು ನಮ್ಮ ಭಾರತ ಸ್ವಚ್ಛ ನಿರ್ಮೂಲನ ಆಗಬೇಕು, ಸ್ವಚ್ಛತೆಯಿಂದ ಎಲ್ಲರೂ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು. ಸೊ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲ ಖರ್ಚು ಮಾಡ್ತಿದ್ರೆ. ಸೊ ಹಂಗಾಗಿ ನಾನು ನಿಮ್ಮಲ್ಲಿ ಯಾಕೆ ಇದು ಇಷ್ಟೊಂದೆಲ್ಲ ಒತ್ತಿ ಹೇಳ್ತೀವಿ ಅಂದರೆ, ನಿಮ್ಮ ಅಪ್ಪ ಅಮ್ಮ ಬರಡ ನಾವು ಗೊತ್ತಾಗಿದೆ, ಟ್ಯಾಕ್ಸ್ ಯಾಕೆ ಬರುತ್ತೆ ಅಂದರೆ, ಸೊ ಇದು ಅಪ್ಪ ಅಮ್ಮ ಅಂತಲ್ಲ, ಸೊ ಸಾರ್ವಜನಿಕವಾಗಿ ಬರೋದು. ಇದನ್ನು ನೀವು ಕೂಡ ಅರ್ಥ ಮಾಡ್ಕೊಂಡು ಈಗಲಿಂದಲೇ ಮಾಡಿದ್ರಿ ಅಂದರೆ ಇನ್ನೂ ನೀವು ಫ್ಯೂಚರು 10-15 ವರ್ಷ ಬರೋದ್ರೊಳಗೆ ಟ್ಯಾಕ್ಸ್ ಕಡಿಮೆ ಆಯಿತು. ಅವಾಗ ನಿಮಗೆ ಒಂದು ಸ್ವಲ್ಪ ಅವೇರ್ನೆಸ್ ನಿಮ್ಮಿಂದನೇ ಆಯಿತು ಅಂದರೆ ಸೊ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸಗ್ರಿಗೇಷನು ಕೂಡ ಆರಾಮ್ ಚೆನ್ನಾಗಿರುತ್ತೆ. ಸೊ ನಮಗೆ ಇಷ್ಟೊಂದು ಬರ್ಡನ್ ಆಗಲ್ಲ, ಜಾಸ್ತಿ ಖರ್ಚಾಗಲ್ಲ. ಇಷ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟು ಅಂತ ಕೇಳ್ಕೊಳ್ತೀನಿ. ಆಯಿತಾ? ಥ್ಯಾಂಕ್ ಯು. ಹಿಂಗೆ
ಮಕ್ಳಿಗೆ ಕೊಡು. ಬೇಗ ಬೇಗ ಮೂವ್ ಆಗಿ. ಎರಡನೇದು ಬಂದಿದ್ರೆ ರಿಟರ್ನ್ ಮಾಡಿ. ಹಿಂದೆ ಹೋಗಿ ಲೈನ್ ಮಾಡ್ರು. ಹಾಂ ಮೇಡಮ್. ಯಾಕೆ ಯೂನಿಫಾರ್ಮ್ ಹಾಕೊಂಡಿಲ್ಲ ಅವರು? ನೀನೋಗು. ಬೇಡ ನಿಂತ್ಕೋಗು. ಒಂದು 5 ನಿಮಿಷ ಬಂದ್ರೆ ಮಾಡ್ತಾ ಇನ್ನೊಂದು ಸ್ವಲ್ಪ ಹತ್ರ ಬಂದರೆ ಕಾಣಿಸುತ್ತೆ, ಇಲ್ಲಾಂದ್ರೆ ಕಾಣಿಸ್ತೀನಿ. ಇನ್ನೊಂದು 5 ನಿಮಿಷ ಪಾಸ್ ಮಾಡಿಲ್ಲ. ಮಾಡ್ಲಾ? ಹೋಗ್ತಾ ಇರುತ್ತೆ. ಅಲ್ಲಿ ಪಿಕ್ ಮಾಡಿ ಒಬ್ಬರು ಸಿಂಗಲ್ ಪ್ಲಾಸ್ಟಿಕ್ನ ತಗೊಂಡು ಅಲ್ಲಿ ಹಾಕಿದ್ರೆ ಇನ್ನೊಬ್ರು LDP ತೆಗೆದಾಕ್ತಾರೆ, ಇನ್ನೊಬ್ರು HDP ತೆಗೆದಾಕ್ತಾರೆ, ಇನ್ನೊಬ್ರು ಪೇಪರು ಮೆಟಲ್ ಅಂತ ಹಾಕಿದೀವಿ ನೋಡಿ. ಅಲ್ಲಿ ಫ್ಲೆಕ್ಸಿಬಲ್ಸು ಅದರ್ಸ್ ಏನೇನು ಬರುತ್ತೆ, ಕ್ಲಾತ್ಸು, ಬಟ್ಟೆಗಳು ಇವೆಲ್ಲ ಅಲ್ಲಿ ಹೋಗುತ್ತೆ. ಈವನ್ ನೀವು ಕೊಡೋ ಒಂದು ಡ್ರೈ ವೇಸ್ಟಲ್ಲೂ ಕೂಡ ಅಷ್ಟು ಸಪ್ರೇಟ್ ಮಾಡ್ತಾರೆ. ಅಷ್ಟು ಸಪ್ರೇಟ್ ಮಾಡಿದ್ರೆ ಮಾತ್ರ ನಮ್ಮ ಹತ್ರ ಅವ್ರು ಕಲೆಕ್ಟ್ ಮಾಡ್ತಾರೆ. ಯಾರು ಅಂದರೆ ಈಗ ಆಥರೈಸ್ಡ್ ವೇಸ್ಟ್ ಏನು ಕಲೆಕ್ಟ್ ಮಾಡೋರು ಇರ್ತಾರೆ, ಅವ್ರ ಹತ್ರ ನಾವು ಕೊಡಬೇಕಾಗುತ್ತೆ. ಇದನ್ನು ಸೇಲ್ ಮಾಡಬೇಕು. ಮತ್ತೆ ನಾವು ಅದನ್ನು ಅವರು ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಇನ್ನೊಂದು ಕಡೆಗೆ ಅಲ್ಲಿ ಶಿಫ್ಟ್ ಮಾಡ್ಕೊಳ್ತಾರೆ. ಅವ್ರಿಗೆ ನಾವು ಕೊಡಬೇಕು ಅಂದರೆ ಇದನ್ನು ಸಪ್ರೇಟ್ ಮಾಡಬೇಕು. ಇಷ್ಟು ಸಪ್ರೇಟ್ ಆಗಿಲ್ಲ ಅಂದರೆ ಅವ್ರು ತಗೊಳ್ಳೋದಿಲ್ಲ. ಸರ್, ಇದು ಪ್ಲಾಸ್ಟಿಕ್ಸ್ ಎಲ್ಲ ಹೇಗೆ ಮಾಡ್ತೀವಿ? ಏನು ಮಾಡ್ತೀವಿ ಮೇಡಮ್? ಅದನ್ನೇ ಅದನ್ನು ಆಥರೈಸ್ಡ್ ವೇಸ್ಟ್ ಕಲೆಕ್ಟ್ ಇರ್ತಾರೆ, ನಾವು ಅದನ್ನು ಅವರಿಗೆ ಸೇಲ್ ಮಾಡಬೇಕು. ಅವ್ರು ತಗೊಂಡ್ರೆ ಅವರು ಮತ್ತೆ ಸಿಮೆಂಟ್ ಫ್ಯಾಕ್ಟ್ರಿಗೆ ಕೊಡ್ತಾರೆ. ಆ ಸಿಮೆಂಟ್ ಫ್ಯಾಕ್ಟ್ರಿ ಕೊಡೋದ್ರಿಂದ ನಮಗೆ EPR ಅಂತ ಒಂದು ಇದು ಪಾಯಿಂಟ್ಸ್ ಬರುತ್ತೆ. EPR ಪಾಯಿಂಟ್ಸ್ ಬರುತ್ತೆ. ಆ EPR ಪಾಯಿಂಟ್ಸ್ ಇಟ್ಕೊಂಡು ನಾವೆಲ್ಲ ಅವ್ರ IT ಫೈಲ್ ಮಾಡಬೇಕಾದ್ರೆ EPR ಅವರು ಎಲ್ಲರೂ ನಮಗೆ ಕ್ಲೈಮ್ ಮಾಡಿದ್ರೆ ಅವರಿಗೆ ಇದು ಇನ್ನಟ್ RDF ಅಂತ ಬರುತ್ತೆ. ಲಾಸ್ಟ್ ವೇಸ್ಟ್ ಅಂದರೆ ಏನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬರುತ್ತೆ, ಆ ಪ್ಲಾಸ್ಟಿಕ್ಕು ಯಾವುದೇ ಥರ ಯೂಸ್. ಹೌದಾ? ಏನಂತಪ್ಪ? ಬಸ್ ಅಲ್ಲಿಗೆ ಹೋಗುತ್ತಂತೆ. ಗೋ ಫ್ರೆಂಡ್.